ಬೆಂಗಳೂರಿನ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಕಾರ್ನ ಮೇಲೆ ಕಂಟೈನರ್ ಲಾರಿ ಬಿದ್ದಿದ್ದರಿಂದ ಕಾರ್ನಲ್ಲಿ ಇದ್ದ 6 ಮಂದಿ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಮೃತಪಟ್ಟಿದ್ದಾರೆ. ಕಾರ್ನ ಮೇಲೆ ಕಂಟೈನರ್ ಲಾರಿ ಬಿದ್ದಿದ್ದರಿಂದಲೇ ಈ ಸಾವು ಸಂಭವಿಸಿದೆ ಎನ್ನಲಾಗಿದೆ. 2 ಕಾರು 2 ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಘಟನೆ ಸಂಭವಿಸಿದೆ. ವೇಗವಾಗಿ ಬಂದ ಲಾರಿಗಳ ನಡುವೆ ಅಪಘಾತವಾಗಿದೆ. ಇದರಿಂದಾಗಿ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಆಗಮಿಸಿದ್ದಾರೆ. ಕಂಟೈನರ್ ಲಾರಿ ಬಿದ್ದ ಪರಿಣಾಮವಾಗಿ ಅಪ್ಪಚ್ಚಿಯಾಗಿರುವ ಕಾರ್ನಲ್ಲಿ ಇರುವ ಇತರರ ರಕ್ಷಣೆ ಕಾರ್ಯ ನಡೀತಾ ಇದೆ. ಕಂಟೈನರ್ ಲಾರಿ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದ್ದು ಅದರಲ್ಲಿದ್ದ ದೇಹಗಳು ಕೂಡ ಛಿದ್ರವಾಗಿವೆ. ಅನುಮಾನವೇ ಇಲ್ಲ. ಏನ್ ಮಹಾ ಅಂತ ನೆಗ್ಲೆಕ್ಟ್ ಮಾಡ್ತಾ ಗಾಡಿನ ಓಡಿಸೋದು, ಮೊಬೈಲ್ನ ಬಳಸೋದು, ಮೊಬೈಲ್ನ ಹೆಲ್ಮೆಟ್ ಸಂದಿಲ್ ಸಿಕ್ಕಿಸ್ಕೊಂಡು ಓಡಿಸೋದು, ಮೆಸೇಜ್ ಮಾಡೋದು, ವಾಟ್ಸ್ಆಪ್ ಮಾಡೋದು, ಸೆಲ್ಫಿನ ತಗೊಳ್ಳೋದು, ಒಂದೇ ಕೈನಲ್ಲಿ ಗಾಡಿನ ಓಡಿಸೋದು. ಈ ಹುಚ್ಚಾಟೆಲ್ಲ ಆಡೋದನ್ನ ಬಿಟ್ಟು ಸುರಕ್ಷಿತವಾಗಿ ಗಾಡಿನ ಓಡಿಸಿ. ನೀವು ಗಾಡಿನ ಓಡಿಸುವಾಗ ಅಕಸ್ಮಾತ್ ಕಾಲ್ ಬಂತು ಅಂತ ಇಟ್ಕೊಳ್ಳಿ, ಗಾಡಿನ ಸೈಡ್ ಹಾಕಿ ಮಾತಾಡಿ. ಇಲ್ಲ, ಕಡ್ಡಾಯವಾಗಿ ವಾಹನ ಓಡಿಸುವಾಗ ಮೊಬೈಲ್ನ ಬಳಸಬೇಡಿ. ಡ್ರೈವ್ ಮಾಡುವಾಗ ಮೊಬೈಲ್ ಬಳಸೋದು ಕಾನೂನು ವಿರುದ್ಧ. ಇದು ತಪ್ಪು ಅಂತ ಗೊತ್ತಿದ್ರು ಕಾನೂನು ಉಲ್ಲಂಘನೆ ಮಾಡ್ತಾ ಮೊಬೈಲ್ನ ಬಳಸ್ತೀರಿ. ಅಕಸ್ಮಾತ್ ಹಿಡಿದು ಕೇಳಿದ್ರೆ ನಾನು ಯಾರು ಗೊತ್ತಾ, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಇನ್ಫ್ಲೂಯೆನ್ಸ್ ಮಾಡಿಸ್ತೀರಿ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರು ಯಾರು ನಿಮ್ ಸಹಾಯಕ್ಕೆ ಬರೋದಿಲ್ಲ ರೀ. ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದಿರಾ? ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಸೈಯದ್ ರಖಾನ್ ನ್ಯೂಸ್ ಅಂದ್ರೆ ASI TV.